ಗಂಜಿ ನೀರು ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ಮನೆಯಲ್ಲೆಲ್ಲ ಗಂಜಿ ಮಾಡ್ತೇವೆ ನೋಡಿ. ಆ ಗಂಜಿ ಮಾಡಿದ ನೀರು ನಮ್ಮ ಕಡೆಯಲ್ಲೆಲ್ಲ ಅದಕ್ಕೆ ತೆಳಿ ನೀರು ಅಥವಾ ಗಂಜಿ ನೀರು ಅಂತ ಹೇಳ್ತೇವೆ. ಆ ಗಂಜಿ ನೀರಿನಿಂದ ರುಚಿಕರವಾದ ಸಾರು ಮಾಡ್ಬೋದು. ಅದು ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಮನೆಯಲ್ಲಿ ಏನು ತರಕಾರಿ ಇಲ್ಲದಾಗ ಈ ತರ ಒಂದು ತೆಳಿ ಸಾರು ಮಾಡ್ಬೋದು, ತುಂಬಾನೇ ಟೇಸ್ಟಿಯಾಗಿರ್ತದೆ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ಲ? ಅದಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಅನ್ನು ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ತಿಳಿ ಸಾರಿಗೆ ಮೊದಲಿಗೆ ನಾನೊಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಈ ತೆಂಗಿನ ತುರಿಯನ್ನು ಮೊದಲಿಗೆ ನಾವು ರುಬ್ಬಿಕೊಳ್ಬೇಕು. ನೋಡಿ, ತೆಂಗಿನ ತುರಿಯ ಜೊತೆಗೆ ಒಂದು 10 ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ಹಾಗೇನೆ 1.5 ಚಮಚ ಆಗುವಷ್ಟು ಜೀರಿಗೆ. ಈ 3 ಐಟಮ್ ಅನ್ನ ಒಟ್ಟಿಗೆ ನಾವು ರುಬ್ಬಿಕೊಳ್ಬೇಕು, ಸಣ್ಣಗೆ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗ್ತದೆ, ಅದು ಕೂಡ ನೋಡಿಕೊಂಡು ಹಾಕಬೇಕು. ನೋಡಿ, ಇಷ್ಟು ಸಣ್ಣಗೆ ನಾವು ರುಬ್ಬಿಕೊಂಡಾಯ್ತು. ಮೊದಲಿಗೆ ನಾನು ಇಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ನೋಡಿ, ಆ ತುಪ್ಪಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕೊಳ್ತೇನೆ. ಈಗ ಸ್ವಲ್ಪ ಇದು ಸಿಡಿಲಿ. ನೋಡಿ, ಇದು ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗಲೇ ಇದಕ್ಕೆ 2 ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕೊಳ್ತೇನೆ. ಹಾಗೇನೆ 1 ಚಮಚ ಆಗುವಷ್ಟು ಶುಂಠಿಯನ್ನ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಹಾಗೆ 1 ಬ್ಯಾಡಗೆ ಮೆಣಸನ್ನ ಕಟ್ ಮಾಡಿ ಹಾಕೊಳ್ತೇನೆ. ಹಾಗೆ 2 ಎಸಳು ಕರಿಬೇವನ್ನು ಕೂಡ ಹಾಕೊಳ್ತೇನೆ. ಒಳ್ಳೆ ಪರಿಮಳ ಬರ್ತದೆ. ಇನ್ನಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಬ್ಬಿಕೊಂಡಂತಹ ತೆಂಗಿನ ತುರಿ ಇತ್ತು ನೋಡಿ, ಅದನ್ನ ಇಲ್ಲಿ ಬೆರೆಸ್ಕೊಳ್ತೇನೆ. ನೋಡಿ, ನಾವು ರೆಡಿ ಮಾಡಿದಂತಹ ತೆಳಿ ನೀರು ಅಥವಾ ಗಂಜಿ ನೀರು ಇದನ್ನ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಚಿಟಕ್ಕೆ ಇಂಗನ್ನು ಕೂಡ ಮಿಕ್ಸ್ ಮಾಡಿಕೊಳ್ತೇನೆ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನಿದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನಾವಿವತ್ತು ಮಾಡ್ತಾ ಇರುವಂತಹದ್ದು ತಿಳಿ ಸಾರು. ಈ ತಿಳಿ ಸಾರು ಅಂತ ಹೇಳೋದು ಈ ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ ಅನ್ನ ನಾವು ಬೇಯಿಸಿದಾಗ ಅದರಿಂದ ಉಳಿದಂತಹ ನೀರು, ಅದನ್ನ ನಮ್ಮ ಕಡೆಯಲ್ಲೆಲ್ಲ ಗಂಜಿ ನೀರು ಅಂತ ಹೇಳ್ತೇವೆ ಅಥವಾ ತುಳುವಲ್ಲಿ ತೆಳಿ ಅಂತ ಹೇಳ್ತೇವೆ. ಆ ತೆಳಿಯಿಂದಲೇ ಇವತ್ತು ನಾವು ತಿಳಿ ಸಾರು ಮಾಡ್ತಾ ಇರುವಂತದ್ದು. ಇದು ತುಂಬಾ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿಯಂದಿರೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಮನೆಯಲ್ಲಿ ಏನು ತರಕಾರಿ ಇಲ್ಲ, ಅವಾಗ ಈ ತರ ಒಂದು ರೆಸಿಪಿ ಮಾಡ್ತಾ ಇದ್ರು. ಇದು ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡುವಂತಹ ಶಕ್ತಿ ಇದೆ. ಹಾಗೇನೆ ನಮಗೆ ಎನರ್ಜಿ ಕೂಡ ಜಾಸ್ತಿ ಮಾಡ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಹುಷಾರಿಲ್ಲದೆ ಅಂದ್ರೆ ಬಾಯಿ ರುಚಿ ಇರುವುದಿಲ್ಲ, ಈ ಜ್ವರ ಎಲ್ಲ ಬಂದಾಗ, ಆ ಟೈಮಲ್ಲಿ ನಮ್ಮ ಕಡೆಯಲ್ಲೆಲ್ಲ ಈ ತೆಳಿಗೆ ಸ್ವಲ್ಪ ಉಪ್ಪು ಮತ್ತೆ ತುಪ್ಪ ಹಾಕಿ ಕೊಡ್ತಾ ಇದ್ರು. 1 ಲೋಟ ನಾವು ಆ ಉಪ್ಪು ಮತ್ತು ತುಪ್ಪ ಹಾಕಿ ತೆಳಿ ನೀರು ಕುಡಿದ್ರೆ ಸಾಕು, ನಮಗೆ ಒಳ್ಳೆ ಎನರ್ಜಿ ಬರ್ತದೆ. ಹಾಗೇನೆ ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಉಂಟಲ್ಲ ಕಡಿಮೆ ಆಗದ ತರ ಈ ತೆಳಿ ನೀರು ಸಹಾಯ ಮಾಡ್ತದೆ. ಹಾಗೇನೆ ಈ ತೆಳಿ ಸಾರು ಅನ್ನೋದು ತುಂಬಾ ಒಳ್ಳೆ ರೆಸಿಪಿ, ತುಂಬಾ ಈಸಿ ಕೂಡ ಇದೆ ಮಾಡ್ಲಿಕ್ಕೆ. ನೀವು ಕೂಡ ಇದನ್ನ ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ನೋಡಿ, ಇದು ಆಗ್ತಾ ಬಂದಿದೆ. ಇನ್ನು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡುವ. ಅಲ್ಲಿಗೆ ನಮ್ಮ ತಿಳಿ ಸಾರು ರೆಡಿ ಆಗ್ತದೆ. ನಾವು ಬೇಳೆ ಸಾರು ಎಲ್ಲ ಮಾಡ್ತೇವೆ ನೋಡಿ, ಅದೇ ತರ ಇರ್ತದೆ, ಆದ್ರೆ ಸ್ವಲ್ಪ ಅದ್ರದ್ದು ಟೇಸ್ಟ್ ಚೇಂಜ್ ಇರ್ತದೆ. ತಿಳಿ ಸಾರು ರೆಡಿ ಆಗಿದೆ. ತುಂಬಾ ಈಸಿ ಹಾಗೆ ಸ್ಪೆಷಲ್ ಆದ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಇದನ್ನು ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆ ಯಾರಾದ್ರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.